ಕಸ್ಟಮರ್ಗಳ ಮಾತು ಕೇಳುವ ಬಿಸ್ನೆಸ್ ಯಾವಾಗಲೂ ಬೆಳೆಯುತ್ತೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಮಗೆ 2 ಕಿವಿ ಇದೆ, ಒಂದು ಬಾಯಿ ಇದೆ. ದೇವರು ಯಾಕೆ ಹೀಗೆ ಕೊಟ್ಟಿದ್ದಾನೆ ಅಂತ ಗೊತ್ತಾ? ಹೆಚ್ಚು ಮಾತನಾಡಲು ಅಲ್ಲ, ಹೆಚ್ಚು ಕೇಳಲು. ಬಿಸ್ನೆಸ್ನಲ್ಲಿ ಸೋಲುವ ಅನೇಕ ಕಂಪನಿಗಳು ಮಾತನಾಡುತ್ತಲೇ ಇರುತ್ತೆ. ಗೆಲ್ಲುವ ಕಂಪನಿಗಳು ಮೊದಲು ಕೇಳುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಕಿವಿಗಳ ವಿಶೇಷತೆ ಏನು ಗೊತ್ತಾ? ಅವು ಎಂದಿಗೂ ನಿಲ್ಲೋದಿಲ್ಲ. ನೀವು ನಿದ್ದೆ ಮಾಡ್ತಾ ಇದ್ರು ಅವು ಕೆಲಸ ಮಾಡ್ತಾ ಇರುತ್ತೆ. ಯಾಕಂದ್ರೆ ಕೇಳೋದು ಜೀವನ ರಕ್ಷಣೆಗೆ ಅಗತ್ಯ. ಬಿಸ್ನೆಸ್ನಲ್ಲೂ ಕೇಳೋದು ಗ್ರೋತ್ಗೆ ರಕ್ಷಣೆ. ಬಹಳಷ್ಟು ಓನರ್ಸ್ ಅಂದುಕೊಳ್ತಾರೆ ನನಗೆ ಎಲ್ಲವೂ ಗೊತ್ತು ಅಂತ. ಬಟ್ ಅಲ್ಲಿಂದಲೇ ಬಿಸ್ನೆಸ್ನ ಪತನ ಶುರುವಾಗುತ್ತೆ. ಯಾಕಂದರೆ ಮಾರ್ಕೆಟ್ ಬದಲಾಗುತ್ತೆ, ಕಸ್ಟಮರ್ ಬದಲಾಗ್ತಾನೆ, ಟೆಕ್ನಾಲಜಿ ಬದಲಾಗುತ್ತೆ. ಆದರೆ ಕೇಳೋದನ್ನು ನಿಲ್ಲಿಸಿದ ಓನರ್ ಮಾತ್ರ ಬದಲಾಗೋದಿಲ್ಲ. ಅದಕ್ಕಾಗಿಯೇ ಹಿಂದೆ ಉಳಿತಾನೆ. ನಿಮ್ಮ ಎಂಪ್ಲಾಯಿ ಒಂದೇ ಸಮಸ್ಯೆ ಹೇಳ್ತಾ ಇದ್ದಾನೆ ಅಂದರೆ ಅದು ನೆಗೆಟಿವಿಟಿ ಅಲ್ಲ, ಅದು ನಿಮ್ಮ ಸಿಸ್ಟಮ್ನಲ್ಲಿರುವ ಬಲಹೀನತೆ. ನಿಮ್ಮ ಮಾರ್ಕೆಟ್ ಒಂದು ಬದಲಾವಣೆಯನ್ನು ಸೂಚಿಸ್ತಾ ಇದ್ರೆ ಅದು ಅಪಾಯ ಅಲ್ಲ, ಅದು ಹೊಸ ಅವಕಾಶ. ದೊಡ್ಡ ಕಂಪನಿಗಳು ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡೋದ್ರಿಂದ ದೊಡ್ಡದಾಗಿಲ್ಲ, ಕಸ್ಟಮರ್ಗಳ ಮಾತು ಕೇಳೋದ್ರಿಂದ ದೊಡ್ಡದಾಗಿವೆ. ಇನ್ನೊಂದು ದೊಡ್ಡ ವಿಚಾರ, ಕಿವಿಗಳು ಎಲ್ಲ ಶಬ್ದವನ್ನ ಕೇಳುತ್ತೆ, ಆದರೆ ಮೆದುಳು ಅಗತ್ಯವಿರೋದನ್ನ ಮಾತ್ರ ಆಯ್ಕೆ ಮಾಡುತ್ತೆ. ಬಿಸ್ನೆಸ್ನಲ್ಲೂ ಹಾಗೆ. ಪ್ರತಿಯೊಂದು ಟೀಕೆಯನ್ನ ನಂಬಬೇಡಿ, ಪ್ರತಿಯೊಂದು ಹೊಗಳಿಕೆಯನ್ನು ನಂಬಬೇಡಿ. ಯಾವ ಫೀಡ್ಬ್ಯಾಕ್ ನಿಮ್ಮ ಬಿಸ್ನೆಸ್ ಅನ್ನ ಉತ್ತಮಗೊಳಿಸುತ್ತೋ ಅದನ್ನೇ ಕೇಳಿ. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ಬಿಸ್ನೆಸ್ನಲ್ಲಿ ದೊಡ್ಡ ಮಾರ್ಕೆಟಿಂಗ್ ಅಂದ್ರೆ ದೊಡ್ಡ ಜಾಹೀರಾತನ್ನ ಕೊಡೋದಲ್ಲ, ಕಸ್ಟಮರ್ಗಳ ಮಾತನ್ನ ಕೇಳೋದು. ಯಾಕೆಂದ್ರೆ ಕಸ್ಟಮರ್ಗಳ ಮಾತು ನಿಮ್ಮ ಕಂಪನಿಯ ಭವಿಷ್ಯವನ್ನ ಹೇಳುತ್ತೆ. ಆ ಮಾತುಗಳನ್ನ ಕೇಳುವ ಕಿವಿ ಇರುವ ಬಿಸ್ನೆಸ್ ಯಾವಾಗಲೂ ಬೆಳೆಯುತ್ತಲೇ ಇರುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.